ವ್ಯಾಸರಾಜರು ದರ್ಭಾಂಗಕ್ಕೆ ಹೋದಾಗ ವ್ಯಾಸರಾಜರಿಗೆ 15-16 ವರ್ಷ, ಇನ್ನು ಮೀಸೆ ಬಂದಿಲ್ಲದ ತಾರುಣ್ಯ ವ್ಯಾಸರಾಜರಿಗೆ, ಎಳೇ ವಯಸ್ಸು, ಪಾಂಡಿತ್ಯದ ಘನಿ. ವ್ಯಾಸರಾಜರು ಬಂದಾಗ ಪಕ್ಷಧರ ಮಿಶ್ರರು ಮಹಾವಿದ್ವಾಂಸರು. 72 ವರ್ಷ ಪಕ್ಷಧರ ಮಿಶ್ರರಿಗೆ. 72 ವರ್ಷದಲ್ಲಿ ಪಾಠ ಹೇಳಿದ್ದೆ ಅವರು ಒಂದು 16 ವರ್ಷ ಓದಿದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪಾಠವನ್ನು ಹೇಳಿ 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 ಅವರ ತಲೆ ತುಂಬಾ ವಿದ್ಯೆನೇ ತುಂಬಿತ್ತು. ಆ ಅವಸ್ಥೆಯಲ್ಲಿದ್ದವರ ಜೊತೆ 16 ವರ್ಷದ ಹುಡುಗ ತರುಣ ಸನ್ಯಾಸಿ ವಾಕ್ಯಾರ್ಥಕ್ಕೆ ಅಂತ ಒಂದು ಪತ್ರವನ್ನು ಬರೆದು ಕಳಿಸಿದ್ರಂತೆ ವ್ಯಾಸತೀರ್ಥರು. ದಕ್ಷಿಣ ದೇಶದಿಂದ ನಾವು ಬಂದಿದ್ದೀವಿ, ದಾಕ್ಷಿಣಾತ್ಯರು, ನಿಮ್ಮ ಜೊತೆ ವಾಕ್ಯಾರ್ಥವನ್ನು ಮಾಡಬೇಕು ನಾವು. ವ್ಯಾಸರಾಜರ ಅವತ್ತಿನ ಕಾಲದ ಏನು ಪತ್ರವೋ ಅದೇನು ರಾಯಸವೋ ಅದನ್ನು ತೆಗೆದು ಬಿಸಾಕದ್ರಂತೆ. ಏನು ಬರುತ್ತೆ 16 ವರ್ಷಕ್ಕೆ ನನ್ನೊಟ್ಟಿಗೆ ವಾಕ್ಯಾರ್ಥವನ್ನು ಮಾಡುವ ಎದೆಗಾರಿಕೆನ? ಆ ಪಾಂಡಿತ್ಯದ ದರ್ಪ ವ್ಯಾಸರಾಜರಿಗೆ ತುಂಬ ಬೇಜಾರಾಯ್ತು. ಸೋಲು ಗೆಲುವು ಆಮೇಲಿಂದು ಅಟ್ಲೀಸ್ಟ್ ಅಪಾಯಿಂಟ್ಮೆಂಟೇ ಸಿಗಲಿಲ್ವೇ, 2 ವರ್ಷ ನಡೆದು ಬಂದೆ ನಾನು. ಆದರೂ ಅವ್ರಿಗೊಂದು ವಿಶ್ವಾಸ, 2 ಯತಿಗಳು ನನಗೆ ಆಶೀರ್ವಾದ ಮಾಡ್ಯಾರೆ, ಮಂತ್ರಾಖ್ಯತೆ ಕೊಟ್ಟ್ಯಾರೆ, ಬ್ರಹ್ಮಣ್ಯ ತೀರ್ಥರ ಶ್ರೀಪಾದರಾಜರು ಅನುಗ್ರಹ ಮಾಡಿ ತಲೆ ಮೇಲೆ ಕೈ ಇಟ್ಟು ವಿದ್ಯಾಧಾರೆ ಎರೆದು ಕಳಿಸ್ಯಾರೆ, ನನಗೆ ಇವತ್ತಲ್ಲ ನಾಳೆ ಸಿಗತ್ತೆ ಅಂತ ಒಂದು ಆಪರ್ಚುನಿಟಿ ಬಂತು. ವ್ಯಾಸರಾಜರಿಗೆ ದರ್ಭಾಂಗ ದೇಶದ ರಾಜನಿಂದ ಆಹ್ವಾನ ಬಂತು, ನೀವು ಬರಬೇಕು. ವ್ಯಾಸರಾಜರು ಬಂದರು. ಏನಾಗಬೇಕಾಗಿತ್ತು? ನಮಗೆ ಸಂತಾನ ಭಾಗ್ಯ ಇಲ್ಲ, ದಯಮಾಡಿ ನೀವು ಅನುಗ್ರಹ ಮಾಡಿ ನಮ್ಮ ವಂಶ ಮುಂದುವರಿಯುವಂತೆ ಮಾಡಬೇಕು. ಆಗಲಿ, ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ಜಪ ಮಾಡಿದ್ರು. ಮೋಕ್ಷಶಾಸ್ತ್ರ ಕೊಟ್ಟ ವ್ಯಾಸರಾಜರಿಗೆ ಒಂದು ಮಗುವನ್ನು ಕೊಡೋದು ಏನದು? ಅನುಗ್ರಹವನ್ನು ಮಾಡಿದ್ರು. ಆ ರಾಜನಿಗೆ ಬಹಳ ಸಂತೋಷ ಆಯಿತು. ರಾಜನ ಹೆಂಡತಿ ಗರ್ಭಿಣಿ ಆದ್ಲು. ಆ ಮಂತ್ರಾಖ್ಯತೆ ಬಲದಿಂದ ಬಂದು ಕಾಲು ಹಿಡ್ಕೊಂಡು, ನೀವು ಏನು ಕೇಳ್ತಿರೋ ನಾ ಕೊಡ್ತೇನೆ, ಅರ್ಧ ರಾಜ್ಯವನ್ನೇ ಕೊಡ್ತೇನೆ. ನಾವೆಲ್ಲ ತಲೆ ಬೋಳಿಸ್ಕೊಂಡಿರೋದೇ ರಾಜ್ಯ ಬಿಡಬೇಕು ಅಂತ, ಅದೆಲ್ಲ ಬೇಡ. ಇಲ್ಲ, ನೀವೇನಾದರೂ ತಗೋಬೇಕು. ನನಗೆ ನೀವು ಕೊಡೋದೇ ಆದರೆ ಒಂದನ್ನು ಕೊಡ್ರಿ. ಏನದು? ನಿಮ್ಮ ಹಣದಿಂದ ನಡೀತಾ ಇದೆ ನಿಮ್ಮ ವಿದ್ಯಾಪೀಠ. ಆ ವಿದ್ಯಾಪೀಠದ ಕುಲಪತಿಗಳು ಯಾರಿದಾರಲ್ಲ ಅವರ ಜೊತೆ ನಾವು ವಾಕ್ಯಾರ್ಥವನ್ನು ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ಅದಕ್ಕೊಂದು ನಮಗೆ 3-4 ತಾಸು ಅವಕಾಶ ಮಾಡಿಕೊಟ್ರೆ ಸಾಕು. 4 ತಾಸು ಅಷ್ಟೇನಾ ನೀವು ನಮಗೆ ಮಾಡಿದ ಉಪಕಾರಕ್ಕೆ? ವ್ಯಾಸರಾಜರಂದರು, ಆ 4 ತಾಸು ನನಗೆ 4 ಪುರುಷಾರ್ಥಗಳನ್ನು ಮೀರಿದ್ದು, ಅದನ್ನು ಮಾಡಿಕೊಡ್ರಿ ಸಾಕು ಅಂತ ವ್ಯಾಸರಾಜರ ಅಂದ್ರಂತ. ಹಾಗೆ ರಾಯಸವನ್ನು ಬರೆದು ಪಕ್ಷಧರ ಮಿಶ್ರರ ಜೊತೆಯಲ್ಲಿ ಈ ವರ್ಷ ರಾಷ್ಟ್ರೀಯ ಹಬ್ಬಕ್ಕೆ ವ್ಯಾಸತೀರ್ಥರ ಜೊತೆ ವಾಕ್ಯಾರ್ಥ. ಅದನ್ನ ವ್ಯಾಸರಾಜರ ರಾಯಸದಂತೆ ಕಿತ್ತೊಗೆಯೋ ಹಾಗಿಲ್ಲ. ರಾಜನ ಸೀಲಿದೆ, ವಿದ್ಯಾಪೀಠವೇ ಎದ್ದು ಹೋಗತ್ತೆ. ಏನು ನಮ್ಮ ಕರ್ಮವೋ ಏನೋ, ಇವ್ರು ಯಾರು ಗಂಟು ಬಿದ್ರು ಏನೋ, ಇವರ ಮರಣ ನಮ್ಮ ಕೈಲೇ ಆಗಬೇಕೋ ಏನೋ ಅಂತ. ಶಿಷ್ಯರಂದ್ರು, ಮರಣ ಯಾಕೆ ಸ್ವಾಮಿ? ಅವರು ಮಾಧ್ವರು, ಸೋಲ್ತಾರೆ, ಸೋತವರು ಉಳಿಯಲ್ಲ, ಗಂಗೆಯಲ್ಲಿ ಹಾರ್ತಾರೆ ಅಂತ. ಅಂದ್ರೆ ನಿಮಗೆ ಅಷ್ಟು ನಿಶ್ಚಯವ? 16-18 ವರ್ಷಕ್ಕೆ ಏನು ಓದಿರ್ತಾರೆ, ಸಿಲೆಬಸ್ಸೇ ಗೊತ್ತಿರೋದಿಲ್ಲ ಅವ್ರಿಗೆ ಅಂತ. ಆಗಲೇ ದೇವರ ಸಂಕಲ್ಪ ಅಂಥೇಳಿ ವಾಕ್ಯಾರ್ಥಕ್ಕೆ ಕೂತಾಗ ಏನೋ ತಿರಸ್ಕಾರ ಭಾವನೆ. ಪಾಂಡಿತ್ಯ ಏನು ಬರುತ್ತೆ ಈ ಹುಡುಗನಿಗೆ ಅಂತ 3 ದಿವಸ ಪೂರ್ವ ಪಕ್ಷವನ್ನು ಹೇಳಿದ್ರಂತ ಪಕ್ಷಧರ ಮಿಶ್ರರು. ಆಮೇಲೆ ಕೇಳಿದ್ರು ವ್ಯಾಸರಾಜರಿಗೆ, ಏನು ಅರ್ಥ ಆಯ್ತಾ? ನಾ ಹೇಳಿದ್ದನ್ನೆಲ್ಲ ನೀವು ಖಂಡನೆ ಮಾಡೋದು ಬೇಡ, ವಾಪಸ್ಸು ಹೇಳಿಬಿಡಿ ಸಾಕು, ಘಟ್ ಮಾಡಿ. ವ್ಯಾಸರಾಜರಂದ್ರು, ಇದನ್ನು ಹೇಳಲಿಕ್ಕೆ 3 ವೆರೈಟಿ ಇದೆ, ನಿಮಗೆ ಯಾವುದು ಬೇಕು ಅಂದ್ರಂತ. ಏನದು? ಒಂದು, ನೀವು ಹೇಳಿದ್ದನ್ನೆಲ್ಲ ಹೇಳಿ ಖಂಡನೆ ಮಾಡಲು, ನೀವು ಹೇಳಿದ್ದನ್ನೆಲ್ಲ ಒಂದು ಕಡೆ ಒಂದೊಂದು ಘಟ್ಟಕ್ಕೆ ನಿಲ್ಲಿಸಿ ಖಂಡನೆ ಮಾಡಲು, ಒಂದೊಂದು ವಾಕ್ಯವನ್ನೇ ಖಂಡನೆ ಮಾಡಿಕೊಂಡು ಮುಂದೆ ಹೋಗಲು ಅಂತ. ಖಂಡನೆಯ ಮಾತನ್ನೇ ಕೇಳಿದವರು ಕೇಳಿಲ್ಲ, ಅವರು ಏನಾದರೂ ಮಾಡ್ರಿ ಅಂದ್ರಂತ. ವ್ಯಾಸರಾಜರು ಅದ್ಭುತವಾಗಿ ಅದನ್ನೆಲ್ಲ ವಿಮರ್ಶೆ ಮಾಡಿ ಆಚಾರ್ಯರ ಟೀಕಾಕೃತ್ಪಾದರ ಅನುಗ್ರಹದಿಂದ, ಶ್ರೀಪಾದರಾಜರ ವಿಶೇಷ ಅನುಗ್ರಹದಿಂದ ಖಂಡನೆ ಮಾಡೋ ಕಾಲಕ್ಕೆ ಮೊದಲೊಮ್ಮೆ ನಮಸ್ಕಾರ ಮಾಡಿದ್ರಂತ ಪಕ್ಷಧರ ಮಿಶ್ರರು. ಅದು ಗೊತ್ತಿಲ್ಲದೆ ಮಾಡಿಬಿಟ್ರು. ವ್ಯಾಸರಾಜರ ಅದ್ಭುತ ತೇಜಸ್ಸನ್ನು ನೋಡಿ ಸ್ವಲ್ಪ ಸುಧಾರಿಸ್ಕೊಂಡ್ರು. ನಿಮಗೆಲ್ಲ ಮಾಡಿದ್ದು ನಿಮ್ಮ ಬಟ್ಟೆಗೆ ಅಂತ.
ನೀವು ಯತಿಗಳು, ನಾನು ಗೃಹಸ್ಥ, ಆದ್ದರಿಂದ ಮಾಡದೆ. ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯವನ ಸಂಶಯ. ವ್ಯಾಸರಾಜರು ವಾಕ್ಯಾರ್ಥವನ್ನ 7 ದಿವಸ ಮಾಡೋ ಕಾಲಕ್ಕೆ ಪಾದ ಹಿಡ್ಕೊಂಡು ಕಣ್ಣೀರಿನಿಂದ ಕಾಲು ತೊಳೆದು, ಇದು ನಿಮಗೇ ನಾನು ಮಾಡ್ತಾ ಇರೋದು, 18 ವರ್ಷಕ್ಕೆ ಹೀಗೂ ಓದಬಹುದಾ ಅಂತ ನನಗೆ ಆಶ್ಚರ್ಯ. ಇದುವರೆಗೂ ನನ್ನ ಎದುರಾಳಿಯಾಗಿ ಯಾರಾದರೂ ಬಾಯಿ ಬಿಚ್ಚುತ್ತಾರೆ ಅಂದರೆ ವೇದವ್ಯಾಸ ದೇವರೇ ಮತ್ತೆ ಹುಟ್ಟಿ ಬರಬೇಕು, ಬಂದರೂ ಅವ್ರಿಗೂ ನನ್ನನ್ನು ಗೆಲ್ಲಿಕ್ಕಾಗಲಿಲ್ಲ ಅನ್ನೋ ಅಹಂಕಾರ ನನಗಿತ್ತು. ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷದರ ವಿಪಕ್ಷ ನವೈಕ್ಷಿ ವಿನಾ ನವೀನ ವ್ಯಾಸೇನ. ನೀವು ವ್ಯಾಸರಲ್ಲ, ನವೀನ ವೇದವ್ಯಾಸರು ನೀವು ಅಂತೇಳಿ ನಮಸ್ಕಾರ